ಬ್ರೇಕ್ನ ನಂತರ ಮತ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ನೀವು ಈ ಸುದ್ದಿ ಸಂಗ್ರಹಕ್ಕಾಗಿ ನೀವು ಹೋಗ್ತಿರಲ್ಲ, ನಿಮ್ಮ ಕಾರ್ಯಚಟುವಟಿಕೆ ಹೇಗಿರುತ್ತೆ, ಏನು ಮಾಡ್ತೀರಿ? ಮೊದಲು ಆಫೀಸಿಗೆ ಬರ್ತೀವಿ, ಅಲ್ಲಿಂದ ಏನೋ ಒಂದು ಗೋಲ್ ಇರುತ್ತೆ. ಸೊ ವಿತ್ ಕ್ಯಾಮ್ರಾಮನ್ ವಿತ್ ಡ್ರೈವರ್ ಗಾಡಿ ತೊಗೊಂಡು ಯುದ್ಧಕ್ಕೆ ಹೊರಡ್ತೀವಿ ನಾವು. ಮಿಸ್ ಆಗೋದ್ರೆ ಅವರೆಲ್ಲ ಹೊರಟೋದ್ರೆ, ಈಗ ಸಿ ಟಿ ರವಿ ಇನ್ನೇನೋ ಪ್ರೋಗ್ರಾಮ್ ಇರುತ್ತೆ, ಎಲ್ಲ ಹೊರಟೋಗ್ಬಿಟ್ರೆ ಮಾತಿಗೆ ಸಿಗಲ್ಲ. ನೀವು ಆರಾಮಾಗಿರ್ತೀರೋ ಏನೋ, ನಾವು ಆರಾಮಾಗಿರಲ್ಲ. ಅವ್ರು ಹೊರಟುಬಿಟ್ರೆ ನಮಗೆ ಮಿಸ್ ಆಗುತ್ತೆ. ಆಲ್ಮೋಸ್ಟ್ ರೇಸ್ ಥರನೇ ಹೋಗ್ತಾ ಇರ್ತೀವಿ. ಅಲ್ಲಿ ಹೋಗಿ ಇಡೀ ಸುದ್ದಿ ಮುಗಿದಿದ್ರು ಕೂಡ ಅಡ್ಡ ಹಾಕಿ ನಾವು ಯಾವುದೋ ಮೂಡಲ್ಲಿ ಹೋಗ್ತಿದ್ರೆ ಹಿಡ್ಕೊಂಡಿದ್ದು ಏನಾರು ಹೇಳಿ ಸರ್ ಏನಾದ್ರೂ ಹೇಳಿ ಅನ್ನೋ ಪರಂಪರೆಗೆ ಬಿದ್ದವರಲ್ಲ ನಾವು. ಏನಾದ್ರೂ ಇದ್ರೆ ಮಾತ್ರ ನಾವು ಕೇಳ್ತೀವಿ ಅಂತ ಇದಕ್ಕೆ ನಾವು ಆ ರೀತಿಯ ಜರ್ನಲಿಸ್ಟ್ಗಳು ಕೂಡ ಇರ್ತಾರೆ. ಏನಾದ್ರೂ ಮಾತಾಡಿ ಅಂತ ಕೇಳ್ಕೊಂಡು ಬರೋ ಅಷ್ಟು ದಡ್ಡರಾಗಿರ್ಬಾರ್ದು ಆಕ್ಚುಲಿ. ಬಟ್ ಏನಾದ್ರೂ ಹೇಳಿ ಅನ್ನಕ್ ಮುಂಚೆ ನಿಮ್ಮಲ್ಲೇ ಎಲ್ಲ ನಡೆದೋಗಿರತ್ತೆ, ನೀವೇ ರೆಡಿ ಇರ್ತೀರಿ ಪ್ರತಿ ಬಾರಿ ಹೇಳಕ್ಕೆ. ಹಿಂದೆ ಜಗಳ ಹಚ್ಚ ಕೆಲಸ ಮಾಡೋಣಂತೆ, ಆ ರೀತಿ ನೀವೇನ್ ಮಾಡ್ತೀರಿ ಅಂದ್ರೆ, ಸರ್ ಸಿದ್ದರಾಮಯ್ಯನವ್ರು ಹಿಂಗೆ ಹೇಳಿದಾರೆ ಸರ್, ನೀವು ಅದಕ್ಕೆ ನಿಮ್ ರಿಯಾಕ್ಷನ್ ಏನು ಸರ್? ಅವ್ರೆ ಜಗಳ ಹಚ್ಚೋದು ಇಲ್ಲ, ಅದೇ ನಿಮ್ಗೆ ರಿಯಾಕ್ಟ್ ಮಾಡಬಾರ್ದು ಅಂತಿದ್ರೆ ಖಂಡಿತ ಮಾಡಿ ಅಂತ ನಾವ್ ಯಾವತ್ತು ಕತ್ತಿನ ಮೇಲೆ ಕೂತ್ಕೊಳ್ಳಲ್ಲ. ನೀವು ಸಹಜವಾಗಿ ರಿಯಾಕ್ಟ್ ಮಾಡೋದಕ್ಕೆ ಕಾಯ್ತಾ ಇರ್ತೀರಾ. ನಿಮ್ಮಲ್ಲಿ ಕೆಲವರು ಕಾಯ್ತಾನೂ ಇರ್ತಾರೆ ಅಂತಂದ್ರೆ ಅವ್ನು ಮಾತಾಡ್ಲೇಬೇಕು, ಆ ರೀತಿ ಟೆಂಪ್ಟ್ ಮಾಡಿ. ಇಲ್ಲ, ಈಗ ಸಿದ್ದರಾಮಯ್ಯನವ್ರು ಏನಾದ್ರು ಮಾತಾಡಿದ್ರೆ ನೀವು ಟಾಂಟ್ ಕೊಡಕ್ಕೆ ಕೆಲವರು ತುದಿಗಾಲಲ್ಲಿ ಕಾಯ್ತಾ ಇರೋದನ್ನು ನಾವು ನೋಡಿದೀವಿ. ಈಗಿನ ಮುಖ್ಯಮಂತ್ರಿಗಳಂತೂ ಯಾವುದೇ ರಿಯಾಕ್ಟ್ ಮಾಡೋದೇ ಇಲ್ಲ. ತಟಸ್ಥರಾಗಿರ್ತಾರೆ, ತಟಸ್ಥರಾಗಿಲ್ಲ, ಏನೂ ಇಲ್ಲ ಇಲ್ಲ ಅಲ್ಲಿ ಮಾತಾಡಿದೀನಿ ಇಲ್ಲಿ ಮಾತಾಡಿದೀನಿ ಅನ್ನೋಂಥದ್ದನ್ನು ಹೇಳ್ತಾರೆ. ಹೆಚ್ಚು ಸುದ್ದಿ ಸಿಕ್ಕಿದ ಕೊಡ್ತಾ ಇದ್ದ ಮುಖ್ಯಮಂತ್ರಿಗಳು ಯಾರು ನಿಮ್ಗೆ? ಆಗಾಗ ಎಂಟರ್ಟೈನ್ಮೆಂಟ್ ಅಲ್ಲ, ಅದು ಓಪನ್ ಸೀಕ್ರೆಟ್ ಅನ್ಸುತ್ತೆ. ಯಡಿಯೂರಪ್ಪನವ್ರು ಇದ್ದಾಗ ಬಹುಶಃ ದಿ ಮ್ಯಾಕ್ಸಿಮಮ್ ನ್ಯೂಸ್ ಎಲ್ಲ ರೀತಿಯದು ಆಗಿದ್ದು ನಿಮಗೆ. ಈಗ ಸದಾನಂದ ಗೌಡರು, ಯಡಿಯೂರಪ್ಪನವರು, ಜಗದೀಶ್ ಶೆಟ್ಟರ್ ಅವರು, ಇದರಲ್ಲಿ ಇವರು 3 ಜನರಲ್ಲಿ ನೀವು ಯಾರನ್ನ ಮೆಚ್ತೀರಿ? ಮುಖ್ಯಮಂತ್ರಿ ಆಗಿ ಅಂತ ಹೇಳ್ತಾ ಹೋದ್ರೆ ಯಾರನ್ನೂ ಮೆಚ್ಚಕ್ಕಾಗಲ್ಲ, ವ್ಯಕ್ತಿಗತವಾಗಿ ಮೆಚ್ಚಬೇಕಾಗತ್ತೆ. ಸದಾನಂದ ಗೌಡರು ನಗ್ತಾ ಇದ್ದಿದ್ರೆ ಸ್ವಲ್ಪ ಇಷ್ಟ ಆಗೋರು ಅಷ್ಟೇ, ಬಿಟ್ರೆ ಮುಖ್ಯಮಂತ್ರಿಯಾಗಿ ಮೆಚ್ಚುವಂತದ್ದನ್ನ ನಾವೇನು ಅಷ್ಟಾಗಿ. ಸುದ್ದಿಯನ್ನ ಯಡಿಯೂರಪ್ಪನವ್ರು ಕೊಟ್ರೆ ಅತಿ ಹೆಚ್ಚು ಸ್ಮೈಲ್ ಅನ್ನ ಸದಾನಂದ ಗೌಡರು ಕೊಟ್ರು. ಒಂದು ವ್ಯಕ್ತಿತ್ವನೂ ಇದ್ದಿದ್ದು ಇವ್ರ ಹತ್ರನೇ, ರೇಣುಕಾಚಾರ್ಯ ಅವರು. ಅವರಂತೂ ನಮ್ಗೆ ಸ್ಕ್ರೀನ್ ಅಲ್ಲಿ ಬಂದ್ರೆ ಯಾವಾಗ್ಲೂ TRP ಮಾಲೆ ಆಗ್ತಿದ್ರು ಅವರು. ಕರೆಕ್ಟ್, ವ್ಯಕ್ತಿಗತವಾಗಿ ಒಬ್ಬೊಬ್ರು ಒಂದೊಂದಕ್ಕೆ ಇಷ್ಟ ಆಗ್ತಿದ್ರು. ಬಟ್ ನ್ಯೂಸ್ ವೈಸ್ ಅಂತ ನೋಡಕ್ಕಾದ್ರೆ ಯಡಿಯೂರಪ್ಪ ಹೆಚ್ಚು ಇಷ್ಟ ಆದ್ರು. ಈಗ ಸ್ವಲ್ಪ ಸಪ್ಪೆ ಆಗ್ಬಿಟ್ಟಿದೆ. ಜಗದೀಶ್ ಶೆಟ್ಟರ್ ಏನೂ ರಿಯಾಕ್ಟ್ ಮಾಡ್ತಾ ಇರೋದ್ರಿಂದ ನಿಮಗೆ ಹೆಚ್ಚು ಬೆಂಕಿ ಹಚ್ಚಕ್ಕೆ, ಜಗಳ ಹಚ್ಚಕ್ಕೆ ಅವಕಾಶ ಸಿಕ್ಕಿಲ್ಲ. ಜಗದೀಶ್ ಶೆಟ್ಟರ್ ಏನೂ ರಿಯಾಕ್ಷನ್ ಮಾಡದೇ ಇರೋದ್ರಿಂದ ಫೈರ್ ಇಂಜಿನ್ ಅವಶ್ಯಕತೆ ಇಲ್ದಲೇನೆ ಅದು ಕೂಲ್ ಆಗೋಗುತ್ತೆ. ಹಂಗಾಗಿ ನಿಮ್ಗೇನು ಈ ಸುದ್ದಿಗೆ ಒಂದು ವಿಶೇಷ ಅಂತೇಳಿ ತೋರಿಸೋದಕ್ಕೆ, ಬೆಂಕಿ ಹಚ್ಚೋದಕ್ಕೆ ಅವಕಾಶ ಆಗ್ತಿಲ್ಲ. ಬೆಂಕಿ ಹಚ್ಕೊಳ್ಬೇಕಾಗಿಲ್ಲ, ಅವ್ರವ್ರಾಗಿ ಹಚ್ಕೊಳ್ತಿದ್ರಿ. ನಾವು ಕ್ಯಾಮ್ರಾ ಅಷ್ಟೇ ಹಿಡ್ಕೊಂಡು ಹಿಡಿತಿದ್ವಿ, ಮೈಕ್ ಅಷ್ಟೇ ಹಿಡಿತಿದ್ವಿ. ಬೆಂಕಿ ಹಚ್ಚೋಷ್ಟು ಸಮಯ ನಮಗೆ ಇರ್ತಿರ್ಲಿಲ್ಲ. ಮಂತ್ರಿಗಳ ಪೈಕಿ ನಮಗೆ ಇಷ್ಟು ಜನ ಮಂತ್ರಿಗಳ ಪೈಕಿ ನಿಮಗೆ ವಿಶೇಷವಾದಂಥ ರೋಚಕ ಸುದ್ದಿ ಕೊಡುವಂಥವ್ರು ಅಥವಾ ಬೇರೆ ಏನಾರು ನಿಮಗೆ ಪ್ಲಾಂಟ್ ನ್ಯೂಸ್ ಹೇಳ್ತಿದ್ದಂಥವ್ರು, ಇಂಥವರೆಲ್ಲ ಯಾರು ನಿಮ್ಗೆ ಹೆಚ್ಚು ಮಂತ್ರಿಗಳು ಯಾರು ಇಷ್ಟ ನಿಮಗೆ? ಆ ಸೋರ್ಸ್ಗಳನ್ನು ನಾವಿಲ್ಲಿ ಮಾಡೋದಿಲ್ಲ, ಕಷ್ಟ ಆಗುತ್ತೆ. ಹೇಳ್ದಂಗೆ ನೀವು ಬೆಂಕಿ ಹೆಚ್ಚು ಕೆಲಸ ಮಾಡ್ತಿದ್ದೀರಿ ಅಂತ. ಅಲ್ಲ, ಪ್ಲಾಂಟ್ ಮಾಡುವಂಥದ್ದಿಲ್ಲ, ಬಟ್ ಅತಿರಂಜಿತವಾದ ಸಚಿವ ಸಂಪುಟವಂತೂ ನಿಮ್ಮಲ್ಲಿ ಇತ್ತು ಖಂಡಿತವಾಗಿಯೂ. ಅದು ರೇಣುಕಾಚಾರ್ಯದಿಂದ ಪ್ರಾರಂಭ ಆಗಿ ಹಾಲಪ್ಪ ಅವರಿಂದ ಹಿಡಿದು ಅಂದ್ರೆ ಬೇರೆ ಬೇರೆ ರೀತಿಯ ಅದು ಎಲ್ಲವೂ ಇತ್ತು ನಿಮ್ಮಲ್ಲಿ. ಬರೀ ಒಂದು ಡಾನ್ಸ್ ಇಂದ ಹಿಡಿದು, ರೇಪಿಂದ ಹಿಡಿದು ಎಲ್ಲವೂ ನಮ್ಗೆ ಕೊಟ್ಟಿರೋದ್ರಿಂದ ಎಲ್ಲಾ ರೀತಿಯ ನವರಸಗಳು ಕೂಡ ನಿಮ್ಮ ಸಂಪುಟದಲ್ಲಿ ಸೇರಿರೋದ್ರಿಂದ ಎಲ್ಲರೂ ಕೂಡ ನಮ್ಗೆ ನ್ಯೂಸ್ ಕೊಡೋರು. ಏನೋ ನೀವೆಲ್ಲ ಹೇಳ್ತಿರೋದು ನೋಡಿದ್ರೆ ನೀವೆಲ್ಲ ಭಾಳ ಉಳಿದೋರಿಗೆ ಬುದ್ಧಿ ಹೇಳೋರು ಮಾತ್ರ. ಈಗ ನಿಮ್ದು ಯಾರು ತೋರಿಸಲ್ಲ, ಹಂಗಾಗಿ ಗೊತ್ತಾಗಲ್ಲ. ನಮ್ ತೋರಿಸ್ತೀರಿ, ಹಂಗಾಗಿ ನಮ್ಮ ಮಾತ್ರ ಹೇಳ್ತೀರಿ. ತಪ್ಪು ಮಾಡಿದ್ರೆ ಎಲ್ಲರದ್ದು ಬಂದೇ ಬರುತ್ತೆ. ಮುಚ್ಚಾಕೊಂಡ್ಬಿಡ್ತೀರಿ. ಜೈಲಿಗೆ ಹೋದ್ರೆ ಜನರಿಗೆ ಮಾದರಿಯಾಗಿರ್ಬೇಕಾಗಿರೋರು ನಿಮ್ಮನ್ನ ಜಾಸ್ತಿ ತೋರಿಸ್ಬೇಕಲ್ವಾ ನಾವು? ಜೈಲಿಗೆ ಹೋದ್ರೆ ನಿಮ್ಮಲ್ಲೇ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದವರಿಂದ ನೀವು ಜೈಲಿಗೆ ಹೋದಾಗ ಕ್ಯಾಮ್ರಾ ಹಿಡಿಬೇಡಿ ಅಂದ್ರೆ ಮಾದರಿಯಾಗಿರ್ಬೇಕಾಗಿರೋ ರಾಜಕಾರಣಿಗಳು ಮಾತ್ರ. ಪತ್ರಕರ್ತರು ಯಾರಿಗೂ ಮಾದರಿಯಾಗಿರ್ಬಾರ್ದು, ಮಾದರಿಯಾಗಿ ಬದುಕಬಾರ್ದು. ನೀವು ಹೆಂಗ್ ಬೇಕಾದ್ರೂ ಇರ್ಬೋದು, ರಾಜಕಾರಣಿಗಳು ಮಾತ್ರ ಮಾದರಿಯಾಗಿರ್ಬೇಕು. ಅವ್ರ ಕೆಲಸದಲ್ಲಿ ಮಾದರಿಯಾಗೇ ಇದ್ದಾರೆ. ಕರೆಕ್ಟ್ ಆಗಿ ಸುದ್ದಿ ಕೊಡ್ತೀವಿ ನಾವು, ಕರೆಕ್ಟ್ ಟೈಮಿಗೆ ಕೊಡ್ತೀವಿ, ಏನೇನ್ ಕೊಡ್ಬೇಕೋ ಎಲ್ಲಾನು ಕೊಡ್ತೀವಿ, ಆಗಿರೋದನ್ನೆಲ್ಲ ಕೊಡ್ತೀವಿ. ಪತ್ರಕರ್ತರು ನಾವು ಹಂಗೆ ಇದೀವಿ, ನಾವು ಮಾದರಿನೇ ಅಲ್ವಾ? ಅವಾಗ ನಮ್ ಕೆಲಸ ನಾವು ನೀಟಾಗಿ ಮಾಡ್ತಿದೀವಿ ಅಂದ್ರೆ ನಾವು ಮಾದರಿನೇನೆ. ರಾಜಕಾರಣಿಗಳು ಅವ್ರ ಕೆಲಸ ನೀಟಾಗಿ ಮಾಡಿದ್ರೆ ಅವ್ರ ಮಾದರಿ ಅಲ್ಲ. ಈಗ ನಿಮ್ಗೆ ಆ ನೀಟಾಗಿ ಮಾಡುವ ರಾಜಕಾರಣಿಗಳನ್ನ ಈಗ ಎಷ್ಟು ಸರಿ ನೀವು ಹಂಗೆ ತೋರಿಸಿದಿರಿ? ಬೆಳಿಗ್ಗೆ ಎದ್ದು ರೌಂಡ್ಸ್ ಮಾಡಿ ಕೆಲಸ ಮಾಡುವಂಥ, ಈಗ ನಿಮಗೆ 224 ಜನ MLA ಗಳಿದ್ದಾರೆ, 225 ನಾಮಿನೇಟೆಡ್ MLA ಸೇರಿ 225 ಜನ.
225 ಜನರಲ್ಲಿ 225 ಜನನು ಒಂದೇ ಥರ ಇದ್ದಾರಾ? ಒಳ್ಳೆ ಕೆಲಸ ಮಾಡೋರನ್ನ ಎಷ್ಟು ಸರಿ ತೋರಿಸಿದ್ದೀರಿ ನೀವು? ಅಲ್ಲ ಒಳ್ಳೆ ಕೆಲಸ ಮಾಡ್ಬೇಕಲ್ಲ ಸರ್. ಅಲ್ಲ ಒಳ್ಳೆ ಕೆಲಸ ಮಾಡಿದವರು ಅದೇ ಮಾಡ್ತಾನೆ ಇಲ್ಲ ಒಳ್ಳೆ ಕೆಲಸನ. ಹಂಗಲ್ಲ, ಮಾಡಿರೋದನ್ನು ತೋರಿಸಿದೀವಿ, ಮಾಡ್ತಾ ಇರೋದನ್ನು ತೋರಿಸಿದೀವಿ. ಜನ ಏನನ್ನ ಇದ್ ಮಾಡ್ತಿದ್ದಾರೆ, ಅವರಿಗೆ ಹೆಚ್ಚೆಚ್ಚಿಗೆ ಪ್ರಾಬ್ಲಮ್ಗಳಿವೆ, ಅದನ್ನ ಸಾಲ್ವ್ ಆಗಿಲ್ಲ ಅಂತಾನೆ ಹೆಚ್ಚಿಗೆ ಬರ್ತಿರೋದು. ಒಬ್ಬ ಪತ್ರಕರ್ತನ ಯಶಸ್ಸು ಅದಕ್ಕೆ ಮಾನದಂಡ ಏನು? ಒಬ್ಬರಿಗೆ ನಿಮ್ಮ ಒಂದು ಆಂಕರ್ ಇರ್ಬೋದು, ರಿಪೋರ್ಟರ್ ಇರ್ಬೋದು, ನಿಮ್ಮ ಯಶಸ್ಸಿನ ಮಾನದಂಡ ಏನು? ವೃತ್ತಿಪರತೆ ಮಾತ್ರ ಅನಿಸುತ್ತೆ. ಸುದ್ದಿ ನಮ್ಮದು ಬೇಗ ಕೊಡಬೇಕು, ನಮ್ಮ ಚಾನಲಲ್ಲಿ ಫಸ್ಟ್ ಬರಬೇಕು, ಮತ್ತು ನೆಟ್ಗಿರೋ ಸುದ್ದಿ ಕೊಡಬೇಕು ಅನ್ನೋದನ್ನ ಇಟ್ಕೊಂಡ್ರೆ ಅದೇ ಅವರ ಯಶಸ್ಸಿಗೆ ಕಾರಣ ಅನ್ಸುತ್ತೆ. ಆಮೇಲೆ ಅದಕ್ಕಿಂತಲೂ ಮುಖ್ಯವಾಗಿ ವಸ್ತುನಿಷ್ಠತೆ ಬೇಕಾಗುತ್ತೆ, ಆಮೇಲೆ ಪ್ರಾಮಾಣಿಕತೆ ಬೇಕಾಗುತ್ತೆ. ಆಮೇಲೆ ಸುದ್ದಿಯಲ್ಲಿ ಪ್ರತಿಯೊಂದನ್ನು ಕೂಡ ನೀವು ಕೊಡೋ ಸುದ್ದಿಯ ಒಂದು ಗಾಂಭೀರ್ಯ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ಯಾರು ಒಂದು ಪಾವಿತ್ರ್ಯದನ್ನು ಕಾಪಾಡಿಕೊಂಡು ಒಳ್ಳೆ ಅಂದರೆ ಜನರಿಗೆ ಬೇಕಾಗಿರುವಂಥ ಒಂದು ಸುದ್ದಿಯನ್ನು ಕೊಟ್ಟು ಅದರಿಂದ ಸಮಾಜಕ್ಕೆ ಅನುಕೂಲವಾಗಿರುವಂಥ ಸುದ್ದಿ ಕೊಟ್ಟವನೇ ಖಂಡಿತವಾಗಿ ಕೂಡ ಎಲ್ಲರೂ ಗುರುತಿಸುವಂಥ ಒಬ್ಬ ಪತ್ರಕರ್ತನಾಗ್ತಾನೆ. ಬಿಟ್ಟರೆ ಕೆಟ್ಟ ಪತ್ರಕರ್ತರನ್ನು ಜನ ಗುರುತಿಸ್ತಾರೆ, ಅವನ ಹತ್ರ ಹೋಗಲ್ಲ. ಒಳ್ಳೆ ಪತ್ರಕರ್ತರ ಹತ್ರ ಹೆಚ್ಚು ಜನ ಬರ್ತಾರೆ. ಇರ್ಲಿ ವಿಜಯಲಕ್ಷ್ಮಿ ಅವರೇ, ಈಗ ಒಂದು ಬ್ರೇಕ್ನ ನಂತರ ನಮ್ಮ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ.